ಸೊ ಇವಾಗ ಇದು ನೋಡಿ ನೆಕ್ಸ್ಟ್ ಇದು ಬಂದೇ ಬರುತ್ತೆ ಎಕ್ಸಾಮ್ಗೆ. ಫೈಂಡ್ ದ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಯೂಸಿಂಗ್ ಕ್ವಾಡ್ರಾಟಿಕ್ ಫಾರ್ಮುಲಾ. ಯೂಸಿಂಗ್ ಕ್ವಾಡ್ರಾಟಿಕ್ ಫಾರ್ಮುಲಾ ಅಂತ ಪದ ಇರುತ್ತೆ. ಫಸ್ಟ್ ಕ್ವಾಡ್ರಾಟಿಕ್ ಫಾರ್ಮುಲಾ ಏನು ಬರ್ಕೊಂಡ್ಬಿಡ್ಬೇಕು. ಏನು ಕ್ವಾಡ್ರಾಟಿಕ್ ಫಾರ್ಮುಲಾ? ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac. ಈ ಫಾರ್ಮುಲಾ ನೋಡಿ, ಈ ಫಾರ್ಮುಲಾದಲ್ಲಿ ಈ ಡಿವಿಷನ್ ಇಲ್ಲಿಂದ ಇಲ್ಲೊಂದಿದೆ, ಆಯ್ತಾ? ಇಷ್ಟು ಗೊತ್ತಿರ್ಬೇಕು. ಇವಾಗ ಈ ಪ್ರಾಬ್ಲಮ್ ಒಂದ್ಸತಿ ಇದು ಈಸಿ ಇದೆ, ಇದು ಈಸಿ ಇದು ಬೇಡ, ಸ್ವಲ್ಪ ನಿಮ್ಮ ಪ್ರಿಪೇರ್ಡ್ ಕೊಟ್ಟಿದ್ದು ಮಾಡೋಣ ಅಂತ. ಓಕೆ, ಈ ತಗೊಂಡಿದ್ದೀನಿ, ಆಯ್ತಾ? ಸೊ ಇವಾಗ ಫಸ್ಟ್ ಕೆಲಸ ಫಾರ್ಮುಲಾ ಬರೀಬೇಕು. ಫಾರ್ಮುಲಾ ಬರೆದ್ರೆ 1 ಮಾರ್ಕ್ಸ್ ಕೊಡ್ತಾರೆ. ಈ ಫಾರ್ಮುಲಾ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ದು ಒಂದು ವರ್ಡ್ ಪ್ರಾಬ್ಲಮ್ ಬರುತ್ತೆ, ಅಲ್ಲೂ ಕೂಡ ಅಟ್ಲೀಸ್ಟ್ ಫಾರ್ಮುಲಾ ಬರೆದ್ರೆ ನಿಮಗೆ ಒಂದು 1 ಮಾರ್ಕ್ ಹಾಫ್ ಮಾರ್ಕ್ಸ್ ಬರ್ಬೋದು. ಸೊ ಈ ಫಾರ್ಮುಲಾನ ಗ್ಯಾಪ್ನ ಇಟ್ಕೊಳ್ಳಿ, ಆಯ್ತಾ? ಸೊ ಇವಾಗ ಏನ್ ಮಾಡ್ಬೇಕು? ಫಸ್ಟ್ ಕೆಲಸ ಈ ಈಕ್ವೇಷನ್ ಮತ್ತೆ ಬರ್ಕೊಬೇಕು. 3x² ಬರ್ಕೊಂಡಾದ್ಮೇಲೆ ಸರ್ ಈ ಫಾರ್ಮುಲಾದಲ್ಲಿ ಎ ಅಂದ್ರೆ ಏನು, ಬಿ ಅಂದ್ರೆ ಏನು, ಸಿ ಅಂದ್ರೆ ಏನು ಇದು ಗೊತ್ತಿರಬೇಕು. ಎ ಅಂದ್ರೆ ಏನು? ಎ ಅಂದ್ರೆ ಇದನ್ನ ಈ x² ಮುಂದೆ ಇದೆಯಲ್ಲ ಅದು ಎ ಅಂತ ಕರೀತಾರೆ. ಎಷ್ಟು? 3. ಇದು 3 ಬರೀ 3 ಅಂತ ಇದೆಯಾ? 3 ಬರೀ x² ಮುಂದೆ ಇರೋದು. ಇವಾಗ ಏನು ಇಲ್ಲ ಅನ್ಕೊಳ್ಳಿ, ಏನು ಇರ್ಲಿಲ್ಲ ಅಂದ್ರೆ ಎಷ್ಟು? 1. ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಇಲ್ಲಿ ಏನಿದೆ? 3 ಇದೆ. ಸೊ ಬರ್ಕೊಂಡು ನೆಕ್ಸ್ಟ್ ಬಿ ಎಷ್ಟು? ಬಿ ಅಂದ್ರೆ ಇಲ್ಲಿ ನೆಕ್ಸ್ಟ್ ಇರೋದೇನು? ಬರೀ 5 ಅಲ್ಲ, ಇಲ್ಲಿ ಮಿಸ್ಟೇಕ್ ಮಾಡ್ತೀರಾ, -5 ಸೈನ್ ಸೇರಿಸ್ಬಿಟ್ಟು ಮಾಡ್ಬೇಕು. ಎಷ್ಟು ಬರುತ್ತೆ? -5. ನೆಕ್ಸ್ಟ್ ಸಿ ಎಷ್ಟು? ಸಿ ಬಂದು 2. ಬರೀ 2 ಯಾಕೆ ಬರ್ಕೊಂಡೆ? +2 ಇರೋದು ಪ್ಲಸ್ ಬರೀಲ್ಲ ಅರ್ಥ ಪರವಾಗಿಲ್ಲ, ಆದ್ರೆ ಮೈನಸ್ ಇದ್ದಾಗ ಮೈನಸ್ ಬರೀಲೇಬೇಕು. ಅಕಸ್ಮಾತ್ ಇಲ್ಲಿ ಮೈನಸ್ ಇದ್ದಿದ್ರೆ ಸಿ ಎಷ್ಟಾಗ್ತಿತ್ತು? ಸಿ ಕೂಡ -2 ಆಗ್ತಾ ಇತ್ತು, ಆಯ್ತಾ? ಸೊ ಇಷ್ಟು ಮೊದಲು ಇಂಪಾರ್ಟೆಂಟ್. ಇವಾಗ ಸಿಂಪ್ಲಿಫೈ ಮಾಡೋಣ. ಇವಾಗ ಎಲ್ಲ ಸಿಕ್ತು, ಇದನ್ನ ತಗೊಂಡೋಗ್ಬಿಟ್ಟು ಈ ಜಾಗದಲ್ಲಿ ಹಾಕ್ಬೇಕು. ಎಕ್ಸ್ ಬರ್ದೆ -b ಮೈನಸ್ ಫಾರ್ಮುಲಾದಲ್ಲೇ ಇದೆ, ಫಾರ್ಮುಲಾದಲ್ಲಿ ಇರೋದನ್ನ ನಾವು ಚೇಂಜ್ ಮಾಡಂಗಿಲ್ಲ, ಮೈನಸ್ ಹಂಗೆ ಇದೆ ಹಂಗೆ ಇದೆ. ಬಿ ಅಂದ್ರೆ ಏನಿಲ್ಲಿ? ಬಿ ಅಂದ್ರೆ -5, ಅದನ್ನ ಬ್ರಾಕೆಟ್ ಅಲ್ಲಿ ಹಾಕ್ಬೇಕು. ಬಿ ಅಂದ್ರೆ -5, ನೀವು ಇಲ್ಲಿ ಸರ್ ಇಲ್ಲೂ ಮೈನಸ್ ಇದೆ ಇಲ್ಲೂ ಮೈನಸ್ ಇದೆ ಹಂಗೆ ಬರೆದ್ಬಿಡೋದ? ಅಲ್ಲ, ಫಾರ್ಮುಲಾದಲ್ಲಿ ಮೈನಸ್ ಇದೆ ಅದು ಹಂಗೆ ಬರೀತೀರಾ. ಬಿ ಅಂದ್ರೆ ಎಷ್ಟು? ಬಿ ಅಂದ್ರೆ -5 ಬರುತ್ತೆ. ನೆಕ್ಸ್ಟ್ ಸ್ಕ್ವೇರ್ ರೂಟ್, ಸಾರಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಬಿ ಸ್ಕ್ವೇರ್ ಅಂದ್ರೆ -5 ಬರೆದು ಅದನ್ನ ಏನ್ ಮಾಡಬೇಕು? ಸ್ಕ್ವೇರ್ ಮಾಡಬೇಕು. ಸ್ಕ್ವೇರ್ ಬರ್ದೆ ಏನಿದೆ ಹಂಗೆ ಬರ್ದೆ. 4 ಇದಕ್ಕೆ 3ಕ್ಕೆ ಏನ್ ಸಂಬಂಧ? 4a ಮತ್ತೆ c ಗೆ ಏನ್ ಸಂಬಂಧ? ಮಲ್ಟಿಪ್ಲಿಕೇಶನ್ ಸಂಬಂಧ. ಸೊ ಏನ್ ಮಾಡ್ತೀನಿ ನಾನು ಬ್ರಾಕೆಟ್ ಅಲ್ಲಿ? a ಅಂದ್ರೆ 3, c ಅಂದ್ರೆ 2. ನೆಕ್ಸ್ಟ್ 2a 2 ನ ಏನ್ ಮಾಡ್ಬೇಕು? ಅವಾಗ ಅಲ್ಲೂ ಕೂಡ ಮಾಡಿದ್ವಿ ಎಸ್ ಎನ್ ಫಾರ್ಮುಲಾ. 2a ಅಂದ್ರೆ 2 ನ a ಒಟ್ಟಿಗೆ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ 2a a ಜೊತೆ ಏನಿದೆ? 3 ಇದೆ. 2 3s 6 ಆಡ್ ಮಾಡ್ಬಿಡಿ ಮತ್ತೆ 6 ಮಲ್ಟಿಪ್ಲಿಕೇಶನ್ ಸಂಬಂಧ ಅಲ್ಲ. 2 ಏನು? 2 into a 3, 2 into 3 6. ನೆಕ್ಸ್ಟ್ ಮೈನಸ್ ಇದು ಪ್ಲಸ್ ಸಂಬಂಧ, ಮೈನಸ್ ಪ್ಲಸ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್, ಇದನ್ನೆಲ್ಲ ಭಯ ತೋರಿಸ್ಬಿಟ್ಟಿರ್ತಾರೆ ನಿಮ್ಮ ಸ್ಕೂಲಲ್ಲಿ ಚಿಕ್ಕ ವಯಸ್ಸಿಂದ. ಮೈನಸ್ ಇಂಟು ಮೈನಸ್ ಪ್ಲಸ್. ನೆಕ್ಸ್ಟ್ ಇವಾಗ ಇನ್ನೊಂದು ತಪ್ಪು ಮಾಡ್ತೀರಾ ನೀವು. 5² ಅಂದ ತಕ್ಷಣ ನೀವು 10 ಬರ್ದು ಬಿಡ್ತೀರಾ. ಅಲ್ಲ, 5² ಅಂದ್ರೆ ಸ್ಕ್ವೇರ್ ಅಂದ್ರೆ ಅದೇ ನಂಬರ್ನ 2 ಸತಿ ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ. ಏನ್ ಹೇಳಿ? ಅದೇ ನಂಬರ್ನ 2 ಸತಿ ಮಲ್ಟಿಪ್ಲೈ ಮಾಡಬೇಕು. ಸೊ 5 into 5 ಎಷ್ಟು? 25. ಈ ಮೈನಸ್ ಸೈನ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ, ಯಾಕಂದ್ರೆ ಸ್ಕ್ವೇರ್ ಮಾಡಿದಾಗ ಅದು ಪಾಸಿಟಿವ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಯಾಕೆ ಪಾಸಿಟಿವ್ ಆಗುತ್ತೆ? -5 into -5 5 5s 25 ಮೈನಸ್ ಇಂಟು ಮೈನಸ್ ಪ್ಲಸ್. ಅದಕ್ಕೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬಿಡಿ. 5 5s ಎಷ್ಟು? ಮೈನಸ್ ತಲೆನೇ ಕೆಡಿಸ್ಕೊಂಬಿಡಿ. 5 5s 25 ಮೈನಸ್ 4 3s 3 ಮಲ್ಟಿಪ್ಲೈ ಮಾಡಬೇಕು. 3ಕ್ಕೆ ಏನ್ ಸಂಬಂಧ? ಮಲ್ಟಿಪ್ಲಿಕೇಶನ್ ಸಂಬಂಧ. 4 3s ಎಷ್ಟು? 12 12 2s 24 ಡಿವೈಡೆಡ್ ಬೈ 6. ಹೆಂಗಿದೆ ಹಂಗೆ ಬರ್ಕೊಟ್ರೆ. ನೆಕ್ಸ್ಟ್ 5 ಬರ್ದೆ ಪ್ಲಸ್ ಆರ್ ಮೈನಸ್ 25 ಮೈನಸ್ 24 ಎಷ್ಟು? 1 ಅಲ್ವಾ? 25 1 ಕೆಳಗಡೆ ಏನಿದೆ? 6 ಇದೆ, ಹಂಗೆ. ನೆಕ್ಸ್ಟ್ ಇಲ್ಲೊಂದು ಪ್ರಶ್ನೆ, √1 ಎಷ್ಟು? √1 ಗ್ಯಾಪ್ ನಡ್ಕೊಳ್ಳಿ. √2 ಎಷ್ಟು? √2 ಏನು ಮಾಡೋಕ್ಕಾಗಲ್ಲ, ಹಂಗೆ ಬರಿಬೇಕು. √3 ಎಷ್ಟು? ಏನು √4 ಎಷ್ಟು? 2. ಅಂದ್ರೆ √4 ಅಂದ್ರೆ ಅದು ಸ್ಕ್ವೇರ್ ರೂಟ್ ಇಂದ ಆಚೆ ಬರೋದು ಅಂತ ಅರ್ಥ, ಆಯ್ತಾ? ಸೊ ಇದನ್ನ ಸ್ಕ್ವೇರ್ ನಂಬರ್ಸ್ ಅಂತಾರೆ. √4 √9 3 √16 4
ಆಯ್ತಾ. ಸೊ ಅದೆಲ್ಲ ಗೊತ್ತಿಲ್ಲ ಅಂದ್ರೆ ಒಂದ್ಸತಿ ಬೇಕಿದ್ರೆ ಬರ್ಕೊಂಡ್ಬಿಡಿ. ಏನು ಸ್ಕ್ವೇರ್ ರೂಟ್ 1 ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ರೂಟ್ಸ್ ಅಂತಾರೆ ಅದನ್ನ. 1 ಸ್ಕ್ವೇರ್ 1, ರೂಟ್ 1 1, 2 ಸ್ಕ್ವೇರ್ 4, ರೂಟ್ 4 2 ಉಲ್ಟಾ ಆಯ್ತಾ. 3 ಸ್ಕ್ವೇರ್ 9, ರೂಟ್ 9 3, ರೂಟ್ 16 4, 5 ಸ್ಕ್ವೇರ್ 25, ರೂಟ್ 25 5. ಸೊ ನಿಮ್ಗೆ ಆ ಥರ 1 to 20 ಯಾರು ಗೊತ್ತಿರ್ಬೇಕು, ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದನ್ನೆಲ್ಲ ಇವಾಗ ಹೇಳ್ಕೊಡಕ್ಕಾಗಲ್ಲ. ಸೊ ಇಲ್ಲಿ ರೂಟ್ 1 ಬಂದು 1 ಹಂಗೆ ಬರೀತೀವಿ. ಕೆಳಗಡೆ ಏನಿದೆ 6 ಇದೆ. ಸೊ ಇವಾಗ ಸರ್ ಇವಾಗ ಏನು, ಇವಾಗ ನೋಡಿ ಪ್ಲಸ್ ಮೈನಸ್ ಅಂತ ಎರಡಿದೆ, ಎರಡು ಸಪ್ರೇಟ್ ಆಗಿ ಬರ್ಕೊಬೇಕು. ಹೆಂಗೆ 5 + 1/6 ಒಂದು, ಇನ್ನೊಂದು 5 - 1/6. ಅರ್ಥ ಆಯ್ತಾ ಏನ್ ಮಾಡ್ತೀನಿ ಅಂತ? ಒಂದು ಪ್ಲಸ್ ಆಗ್ತದೆ, ಇನ್ನೊಂದು ಮೈನಸ್ ಆಗ್ತದೆ. ಸೊ ನೆಕ್ಸ್ಟ್ ಪ್ಲಸ್ ಹಾಕಿದಾಗ 5 + 1 6, 6/6 ಎಷ್ಟು 1. ನೆಕ್ಸ್ಟ್ x = 5 - 1 4, 4/6. ಸೊ ಒಂದು x = 1, ಇನ್ನೊಂದು x = 4/6. ಇನ್ನು ಚಿಕ್ಕದ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಎರಡು ಕೂಡ ಯಾವ ಟೇಬಲ್ ಅಲ್ಲಿ ಹೋಗುತ್ತೆ? 2 ಟೇಬಲ್ ಅಲ್ಲಿ ಹೋಗುತ್ತೆ. ನೋಡಿ 2 2s are 2 3s are. ಸೊ 2/3. ಸರ್ ಅದು ನಂಗೆ ಗೊತ್ತಾಗಲ್ಲ, ಅಲ್ಲೇ ಬಿಟ್ಬಿಡ್ತೀನಿ. ಆಯ್ತು, ಅಲ್ಲೇ ಬಿಡಿ. ಒಂದೊಂದ್ಸತಿ ನೋಡಿ ರೂಟ್ ಇಂದ ಆಚೆ ಬರಕ್ಕೆ ನಿಮ್ಗೆ ಸಮಸ್ಯೆ ಆಗುತ್ತೆ. ಒಂದ್ಸತಿ ರೂಟ್ 2 ರೂಟ್ 3 ಬಟ್ ನಾನು ಹಂಗೆ ಬಿಟ್ಬಿಡಿ, ಏನ್ ತೊಂದರೆ ಇಲ್ಲ ಆಯ್ತಾ. ಹಂಗೆ ಬಿಡೋ ಬದಲು ನೋಡಿ ಫಾರ್ ಎಕ್ಸಾಂಪಲ್ ಹಿಂಗೆ ಬಂತಪ್ಪ, ರೂಟ್ 2 ± ರೂಟ್ 3/6 ಇದೆ. ಏನ್ ಬರೀತಾರೆ ಆನ್ಸರ್? 5 + ರೂಟ್ 3/6 ಒಂದು, ಇನ್ನೊಂದು 5 - ರೂಟ್ 3/6. ಒಂದು ಪ್ಲಸ್ ಹಾಕ್ಬೇಕು, ಒಂದಕ್ಕೆ ಮೈನಸ್ ಹಾಕ್ಬೇಕು ಆಯ್ತಾ. ಸೊ ಜನರಲಿ ಎಕ್ಸಾಮ್ ಅಲ್ಲಿ ಕೊಡೋದು ರೂಟ್ ಇಂದ ಆಚೆ ಬರಕ್ ಆಗುತ್ತೆ ಆಯ್ತಾ. ಸೊ ಇದು ನಿಮ್ಗೆ ಇದು ಹುಷಾರಾಗಿ ಕೇರ್ಫುಲ್ಲಿ ಓದೋ ಮಕ್ಕಳು ಕೂಡ ತಪ್ಪು ಮಾಡ್ತೀರಾ. ಬಹಳ ಕೇರ್ಫುಲ್ಲಿ ಎ ಅಂದ್ರೇನು, ಬಿ ಅಂದ್ರೇನು, ಸಿ ಅಂದ್ರೇನು ಬರೆದ್ಬಿಟ್ಟು ಈ ತರ ಸಿಂಪ್ಲಿಫೈ ಮಾಡಿ ಮಾಡ್ಬೇಕು ಆಯ್ತಾ. ಅಕಸ್ಮಾತ್ ನೋಡಿ ಇಲ್ಲಿ ಇದು ಕೂಡ ಮೈನಸ್ ಇತ್ತು, ಅವಾಗ ಏನಾಗ್ತಿತ್ತು? ಇಲ್ಲಿ ಮೈನಸ್ ಬರ್ತಾ ಇತ್ತಾ? ಇವಾಗ ಏನು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡ್ತಾ ಇತ್ತು. ಅವಾಗ ಏನು 25 + 24 ರೂಟ್ 49 ಬರ್ತಾ ಇತ್ತು. ರೂಟ್ 49 ಎಷ್ಟು? ರೂಟ್ 49 7 7 7s are 49. ಗೊತ್ತಾಯ್ತಾ? ಅವಾಗ ಆಚೆ ಬರಕ್ ಆಗ್ತಾ ಇತ್ತು. ಸೊ ಮೈನಸ್ ಇದ್ರೆ ಇದು ಮೈನಸ್ ಆಗ್ತಿತ್ತು. ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ, ಈ ಮೈನಸ್ ಬಗ್ಗೆ ತಲೆ ಕೆಡ್ಸ್ಕೊಂಡು, ಈ ಮೈನಸ್ ಬಗ್ಗೆ ತಲೆ ಕೆಡ್ಸ್ಕೊಬೇಕು. ಇಲ್ಲಿ ಏನಾದ್ರು ಮೈನಸ್ ಬಗ್ಗೆ ತಲೆ ಕೆಡ್ಸ್ಕೊಬೇಕು. ಎ ಮತ್ತೆ ಸಿ, ಎ ಜನರಲಿ ಬರಲ್ಲ, ಸಿ ಬರ್ಬೋದು. ಬಿ ಬಂದಾಗ ಇಲ್ಲಿ ನೋಡಿ, ಇಲ್ಲಿ ತಲೆ ಕೆಡ್ಸ್ಕೊಂಡು ಇಲ್ಲಿ ನೋಡ್ಕೊಳ್ಳಿ ಹುಷಾರಾಗಿ ಆಯ್ತಾ. ಇಲ್ಲಿ ಮೈನಸ್ ಮೊದಲೇ ಇರುತ್ತೆ, ಡಿ ಜಾಗದಲ್ಲಿ ಅಲಾಂಗ್ ವಿತ್ ದ ಸೈನ್ ಬರಿಬೇಕು. ಸೊ ಹೋಪ್ಫುಲಿ ನಾನು ನಿಮ್ಗೆ ಅರ್ಥ ಮಾಡಿಸಿದ್ದೀನಿ. ಸೊ ಇದನ್ನ ಪ್ರಾಕ್ಟೀಸ್ ಮಾಡಬೇಕು ನೀವು. 4-5 ಪ್ರಾಬ್ಲಮ್ ಈ ತರ ತಗೊಂಡು ಆಯ್ತಾ. ಮಾಡೆಲ್ ಪೇಪರ್ ಅಲ್ಲಿ ಒಂದು ಸಿಗುತ್ತೆ, ಪ್ರಿಪೇಟರಿ ಒಂದು ಸಿಗುತ್ತೆ, ಅದನ್ನೇ ಪ್ರಾಕ್ಟೀಸ್ ಮಾಡಿ ಸಾಕು. ಅದನ್ನ ಇನ್ನೊಂದು ಎಕ್ಸ್ಟ್ರಾ ಬೇಕಾ? ಆಯ್ತು, ಒಂದೆರಡು ಹುಡುಕ್ಬಿಟ್ಟು ಸಾಲ್ವ್ ಮಾಡಿ ಆಯ್ತಾ. ನೋಡಿ ಸೊ ನೆಕ್ಸ್ಟ್, ಸೊ ಇಷ್ಟು ನಿಮ್ಗೆ ಇದು ಇದೊಂದ್ಸತಿ ಇದನ್ನ ಹೇಳ್ಬೇಡ ಅನ್ಕೊಂಡೆ. ನೋಡಿ ರೂಟ್ 1 1, ರೂಟ್ 4 2, ರೂಟ್ 9 3, ರೂಟ್ 16 4 ಆಯ್ತಾ. ಅಂದ್ರೆ ಯಾವ ನಂಬರ್ 8 ಸತಿ 5 5 ಎಷ್ಟು 25 ಅಂದ್ರೆ ರೂಟ್ 25 ಎಷ್ಟು 5 ಆಯ್ತಾ. 36 ಬಂದ್ರೆ ಎಷ್ಟು? 6 6 36. ಅದೇ ತರ 7 7s are 49, 8 8s are 64. ಅದನ್ನ ಯೋಚನೆ ಮಾಡ್ಕೊಂಡು ಬನ್ನಿ. ನಾನು ಇದು ಹೇಳಿದೆ ಆಗ್ಲೇ, ಇಲ್ಲಿ ಯಾರೂ ಗೊತ್ತಿಲ್ಲದವ್ರಿಗೆ ಅಂದ್ರೆ ನಿಮ್ಗೆ ಅಡಿಷನ್ ಗೊತ್ತಿರೋರು ಮಾತ್ರ ಅಷ್ಟು ಗೊತ್ತಿದ್ರೆ ಸಾಕು, ಅರ್ಥ ಮಾಡಿಸೋಣ ಅಂತ ಅಷ್ಟು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಒಂದ್ಸತಿ ಇದನ್ನ ನೋಡ್ಕೊಳ್ಳಿ ಆಯ್ತಾ.